ಸರ್ಕ್ಯುಲೇಷನ್ ಚೆನ್ನಾಗಿಲ್ಲ ಮತ್ತು ಬ್ಲಡ್ ವೆಸಲ್ಸ್ ಹೆಲ್ತಿಯಾಗಿಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಬರುತ್ತೆ. ಬ್ಲಡ್ ಡಿಟಾಕ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ನಮ್ಮ ಬಾಡಿಯಲ್ಲಿ. ಬ್ಲಡ್ ಡಿಟಾಕ್ಸ್ ಏನಕ್ಕೆ ಅಂತ ಹೇಳಿದ್ರೆ ಬೇರೆ ಬೇರೆ ಮೆಥಡ್ಸು ಇದೆ. ಲಿವರಿಂದ ಡಿಟಾಕ್ಸ್ ಆಗುತ್ತೆ ನಮ್ಮ ಬಾಡಿ, ಗಟ್ ಹೆಲ್ತಿಂದ, ಮತ್ತು ಎಕ್ಸ್ಕ್ರೀಷನಿಂದ, ಸ್ಕಿನ್ನಿಂದ, ಈ ಥರ ಬೇರೆ ಬೇರೆ ಆರ್ಗನ್ಸಿಂದ ಒಂದು ಡಿಟಾಕ್ಸ್ ಅನ್ನೋದು ಆಗುತ್ತೆ. ಅದರಲ್ಲಿ ನಾವು ಇಲ್ಲಿ ಮೇನ್ ಫೋಕಸ್ ಏನಕ್ಕೆ ಬ್ಲಡ್ ಡಿಟಾಕ್ಸ್ ಮಾಡಬೇಕಂತ ಹೇಳಿದ್ರೆ ನಮ್ಮ ಬ್ಲಡ್ ವೆಸಲ್ಸ್ನ ಮತ್ತು ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡಬೇಕು. ಯಾವಾಗ ನೀವು ಬ್ಲಡ್ ಸರ್ಕ್ಯುಲೇಷನ್ನ ಚೆನ್ನಾಗಿ ಇಂಪ್ರೂವ್ ಮಾಡ್ತೀರೋ, ಬ್ಲಡ್ ಡಿಟಾಕ್ಸ್ ಮಾಡಿದಾಗ ಒಂದು ಬ್ಲಡ್ ವೆಸಲ್ಸ್ ಸ್ಟ್ರೆಂತ್ ಬರುತ್ತೆ, ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ನೈಟ್ರಿಕ್ ಆಕ್ಸೈಡ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಮತ್ತು ಯಾವುದೇ ರೀತಿಯ ಒಂದು ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ. ವೈಟಮಿನ್ ಡೆಫಿಷಿಯನ್ಸಿ ಆಗಿರ್ಬೋದು, ಸ್ಪೆಷಲಿ ವೈಟಮಿನ್ B12 ಪ್ರಾಬ್ಲಮ್ಸ್ ಆಗಿರ್ಬೋದು. ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ನು ಕೊಲೆಸ್ಟ್ರಾಲ್ ಆಗಿರ್ಬೋದು, ಕ್ಲಾಕ್ಸ್ ಆಗಿರ್ಬೋದು, ಮತ್ತು ವೇಸ್ಟ್ ಅದೆಲ್ಲ ಸೇರಿಕೊಂಡಿದ್ರೆ ನ್ಯೂಟ್ರಿಷನ್ ಚೆನ್ನಾಗಿ ಸಪ್ಲೈ ಆಗೋದಿಲ್ಲ. ಆವಾಗ ವೈಟಮಿನ್ B12 ಡೆಫಿಷಿಯನ್ಸಿ ಆಗುತ್ತೆ, ಬೇರೆ ಬೇರೆ ವೈಟಮಿನ್ ಪ್ರಾಬ್ಲಮ್ಸು ಬರ್ಬೋದು. ಮತ್ತು ಯಾಕೆ ಬ್ಲಡ್ ವೆಸಲ್ಸು ಸರ್ಕ್ಯುಲೇಷನ್ ಅಂದರೆ ಪ್ರತಿಯೊಂದು ಹಾರ್ಮೋನ್ಸ್ ಆಗಿರ್ಬೋದು, ಟೆಂಪ್ರೇಚರ್, ಮತ್ತು ಆಲ್ಕಲೈನ್ ಆ್ಯಸಿಡ್ ಬ್ಯಾಲೆನ್ಸು, ಮತ್ತು ಆಕ್ಸಿಜನ್, ನ್ಯೂಟ್ರಿಯೆಂಟ್ಸು, ಬ್ಲಡ್ ಸರ್ಕ್ಯುಲೇಷನ್ಸು, ಇಮ್ಯುನಿಟಿ, ಮತ್ತು ನಮಗೇನಾದರೂ ಬ್ಲೀಡಿಂಗ್ ಆದಾಗ ಕ್ಲಾಟ್ ಮಾಡೋ ಒಂದು ಕೆಪಬಿಲಿಟಿ ಅನ್ನೋದು, ಆಮೇಲೆ ಇಮ್ಯುನಿಟಿ. ಸೊ ಇದೆಲ್ಲನೂ ಪ್ರತಿಯೊಂದೂ ನಮ್ಮದು ಬ್ಲಡ್ ಸರ್ಕ್ಯುಲೇಷನ್ ಮುಖಾಂತರನೇ ಪ್ರತಿಯೊಂದು ಸೆಲ್ಸ್ಗೂ ರೀಚ್ ಆಗೋದು. ಸೊ ಇವಾಗ ನೀವು ಊಟ ಮಾಡಿ ಆದಮೇಲೆ, ಅದು ಸರ್ಟನ್ ಪ್ರಾಸೆಸ್ ಆದಮೇಲೆ, ಊಟ ತೊಗೊಂಡಾದ್ಮೇಲೆ, ಡೈಜೆಷನ್ ಆದಮೇಲೆ, ಅಬ್ಸಾರ್ಪ್ಷನ್, ಎಕ್ಸ್ಕ್ರೀಷನ್ ಆದಮೇಲೆ ಅದು ಸೆಲ್ಸ್ಗೆ ಹೋಗಬೇಕು, ರೀಚ್ ಆಗಬೇಕು. ಯಾವಾಗ ಆ ಸೆಲ್ಸ್ಗೆ ರೀಚ್ ಆಗಲ್ಲ ಅಂತ ಹೇಳಿದ್ರೆ, ಇದು ಯಾವಾಗ ಬ್ಲಡ್ ವೆಸಲ್ಸ್ ಬ್ಲಾಕ್ ಆಗಿರುತ್ತೋ ಆವಾಗ ರೀಚ್ ಆಗಲ್ಲ. ಆವಾಗ ನೋಡಿ ವೈಟಮಿನ್ ಡೆಫಿಷಿಯನ್ಸಿ ಪ್ರಾಬ್ಲಮ್, ನ್ಯೂಟ್ರಿಷನ್ ಪ್ರಾಬ್ಲಮ್ಸ್. ಯಾಕೆಂದರೆ ಇಲ್ಲಿ ನ್ಯೂಟ್ರಿಷನ್ ಚೆನ್ನಾಗಿ ಬ್ಲಡ್ ವೆಸಲ್ಸ್ ಇದರಿಂದ ಅದು ರೀಚ್ ಆಗಿಲ್ಲ. ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಹೇರ್ ಲಾಸ್, ವೆಯ್ಟ್ ಗೇನ್ ಆಗಿರ್ಬೋದು, ಈ ಥರ ಡಿಫ್ರೆಂಟ್ ಪ್ರಾಬ್ಲಮ್ಸು. ಇರೆಕ್ಟಲ್ ಡಿಸ್ಫಂಕ್ಷನ್ನು ಇನ್ ಮೆನ್ ಏನಂತ ಹೇಳಿದ್ರೆ ಇಲ್ಲಿ ಬೇಸಿಕ್ಲಿ ನರ್ವ್ ಪ್ರಾಬ್ಲಮ್ಸ್ ಇರುತ್ತೆ. ಇದಕ್ಕೆ ನಾವು ಪ್ರಾಬ್ಲಮ್ಸು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳ್ತಾರೆ. ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂದರೆ ಬೇಸಿಕ್ಲಿ ಇದು ಕಮ್ಯುನಿಕೇಷನ್ ಪ್ರಾಸೆಸ್ ನರಗಳಿಗೆ ಮತ್ತು ಮಸಲ್ಸ್ಗೆ ಮತ್ತು ನಮ್ಮ ಬಾಡಿಗೆ ಇಂಪಾರ್ಟೆಂಟ್ ನ್ಯೂಟ್ರಿಷನ್ ಕೊಟ್ಟು ಮತ್ತು ಈ ಸರ್ಕ್ಯುಲೇಷನ್ ಜಾಸ್ತಿ ಮಾಡಿ ಈ ನರ್ವ್ ಕಮ್ಯುನಿಕೇಷನಿಂದ ಇರೆಕ್ಟಲ್ ಡಿಸ್ಫಂಕ್ಷನ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಯಾವಾಗ ಇದು ನಾವು ಸರ್ಕ್ಯುಲೇಷನ್ ಚೆನ್ನಾಗಿಲ್ವೋ ಆವಾಗ ಇದು ಪ್ರಾಬ್ಲಮ್ಸ್ ಬರುತ್ತೆ. ಸ್ಟ್ರೋಕ್ ಆಗಿರ್ಬೋದು, ಹೈ ಬ್ಲಡ್ ಪ್ರೆಷರ್. ಸ್ಟ್ರೋಕ್ ಅಂತ ಹೇಳಿದ್ರೇನು, ಆಕ್ಸಿಜನ್ ಮತ್ತು ಬ್ಲಡ್ ಸಪ್ಲೈ ಚೆನ್ನಾಗಿ ಆಗಿಲ್ಲ ಬ್ರೈನ್ಗೆ ಅಂತ ಹೇಳಿದ್ರೆ ಸ್ಟ್ರೋಕ್ ಆಗುತ್ತೆ. ಹೈ ಬ್ಲಡ್ ಪ್ರೆಷರು ಅಷ್ಟೇ, ಪ್ರೆಷರ್ ಜಾಸ್ತಿ ಆಗುತ್ತೆ ಬಿಕಾಸ್ ಆಫ್ ದ ಕೊಲೆಸ್ಟ್ರಾಲ್ ಕಲೆಕ್ಷನ್ ಇನ್ ದ ಬ್ಲಡ್ ವೆಸಲ್ಸ್. ಮತ್ತು ಡಯಾಲಿಸಿಸ್ಸು ಯಾವಾಗ ಕಿಡ್ನೀಸ್ ಚೆನ್ನಾಗಿ ಫಿಲ್ಟರ್ ಮಾಡ್ತಾಯಿಲ್ಲ ಅಂತ ಹೇಳಿದ್ರೆ ಆವಾಗ ಬ್ಲಾಕ್ಸ್, ಇದು ನಮ್ಮದು ವೇಸ್ಟ್ ಪ್ರಾಡಕ್ಟ್ಸ್ ಅನ್ನೋದು ಜಾಸ್ತಿ ಇದೆ. ಬ್ಲಡ್ ಸರ್ಕ್ಯುಲೇಷನ್ ಥ್ರೂಔಟ್ ದ ಸರ್ಕ್ಯುಲೇಷನ್, ಅದರಿಂದ ಕಿಡ್ನೀಸು ಫಿಲ್ಟರ್ ಮಾಡ್ತಾಯಿಲ್ಲ. ಸೊ ಇದರಿಂದ ಡಯಾಲಿಸಿಸ್ಗೆ ಪೇಷಂಟ್ ಕಿಡ್ನಿ ಪ್ರಾಬ್ಲಮ್ಸ್ ಇರೋರು ಡಯಾಲಿಸಿಸ್ಗೆ ಹೋಗಬೇಕಾಗುತ್ತೆ. ಯಾಕೆಂದರೆ ಡಯಾಲಿಸಿಸ್ ಅನ್ನೋದು ಒಂದು ಮೆಕ್ಯಾನಿಕಲ್ ಡಿಟಾಕ್ಸ್ ಮಾಡೋ, ಬ್ಲಡ್ ಪ್ಯೂರಿಫೈ ಮಾಡೋ ಒಂದು ಮಷೀನ್. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸು ಆಯಿತು. ಇಲ್ಲಿ ಸ್ಪೆಷಲಿ ಫಾರ್ ವಿಮೆನ್ಸ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ PCOD ಬರುತ್ತೆ. PCOD ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ರಿಕರೆಂಟ್ ಅಬೋಷನ್ ಜಾಸ್ತಿ ಆಗುತ್ತೆ. ಎಗ್ ಕ್ವಾಲಿಟಿ ಅನ್ನೋದು ಚೆನ್ನಾಗಿಲ್ಲ. ನೀವು ಎಷ್ಟೇ IVF ಮಾಡಿಸ್ಕೊಂಡ್ರೂ ಅದು ಒಂದು ರಿಸಲ್ಟ್ಸ್ ಅನ್ನೋದು ನಿಮಗೆ ತುಂಬ ಕಷ್ಟ ಆಗುತ್ತೆ. ಇರ್ರೆಗ್ಯುಲರ್ ಪೀರಿಯಡ್ಸು ಮತ್ತು ವೆಯ್ಟ್ ಅಂತೂ ಏನೇ ಟ್ರೈ ಮಾಡಿದ್ರು, ಎಷ್ಟೇ ಡಯಟ್ ತೊಗೊಂಡ್ರೂ ಕಮ್ಮಿ ಆಗೋದಿಲ್ಲ. ನೀವು ಏನೇ ಮಾಡಿದ್ರು, ಇದಕ್ಕೆಲ್ಲ ಏನೇ ಮಾಡಿದ್ರು ನಮ್ಮದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿಲ್ಲ. ಬ್ಲಡ್ ಸರ್ಕ್ಯುಲೇಷನ್ ನಾವು ಇಂಪ್ರೂವ್ ಮಾಡಿಲ್ಲ ಅಂದರೆ ನೀವು ಎಷ್ಟೇ ಟ್ರೀಟ್ಮೆಂಟ್ ತೊಗೊಂಡ್ರೂ ಅದು ಫುಲ್ಲು ವೇಸ್ಟ್ ಆಗುತ್ತೆ. ಇವಾಗ ನೀವು ಇದೆಲ್ಲ ಟ್ರೀಟ್ಮೆಂಟಿಗೆ ಮೊದಲು ಫಸ್ಟು ನೀವು ಬ್ಲಡ್ ಸರ್ಕ್ಯುಲೇಷನ್ ಮತ್ತು ಬ್ಲಡ್ ವೆಸಲ್ಸು ಮತ್ತು ಒಂದು ಬ್ಲಡ್ನ ಯಾವ ರೀತಿ ಒಂದು ಥಿಕ್ನೆಸ್ನ ಮೇಂಟೈನ್ ಮಾಡಬೇಕು, ಬ್ಲಡ್ ಕ್ವಾಲಿಟಿನ ಯಾವ ರೀತಿ ಇಂಪ್ರೂವ್ ಮಾಡ್ಕೊಬೇಕು ಅಂತ ನೋಡಿದ್ರೆ ಆವಾಗ ನೈಟ್ರಿಕ್ ಆಕ್ಸೈಡ್ ಅನ್ನೋದು ಅದು ಎನ್ಹ್ಯಾನ್ಸ್ ಆಗುತ್ತೆ, ಇಂಪ್ರೂವ್ ಆಗುತ್ತೆ ಚೆನ್ನಾಗಿ. ಯಾವಾಗ ಇದು ಇಂಪ್ರೂವ್ ಆಗುತ್ತೋ ನೈಟ್ರಿಕ್ ಆಕ್ಸೈಡು, ನೀವು ನಮ್ಮದು ಲಾಂಜಿವಿಟಿ ಅಂತ ಹೇಳ್ತಾರಲ್ಲ, ಜಾಸ್ತಿ ದಿನ ನಾವು ಬದುಕ್ತೀವಿ ಅಂಥೇಳಿ, ಅದು ಆಟೋಮೆಟಿಕ್ಲಿ ಅದು ಆಗುತ್ತೆ. ಪ್ಲಸ್ ಇದು ಯಾವುದೇ ರೀತಿಯ ಒಂದು ಟ್ರೀಟ್ಮೆಂಟ್ ಇಲ್ಲದೆ ನೀವು ನ್ಯಾಚುರಲ್ ಆಗಿ ಇದು ಮಾಡ್ಕೊಬೋದು.